ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮೆಲ್ಲರ ಪ್ರೀತಿಯ ರೂಪ ಎಲ್ಲ ಮಲ್ಟಿಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಯಾರ್ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನೆಲ್ಲ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವೀಡಿಯೋಸ್ ನೋಡಿ ಆದಮೇಲೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಕೂಡ ಮಾಡಿ. ನಾನಿವತ್ತು ಮತ್ತೊಂದು ರೆಸಿಪಿಯನ್ನು ಮಾಡ್ತಾಯಿದ್ದೀನಿ. ಇದು ಸಿಹಿ ಪ್ರಿಯರಿಗೆ ಇಷ್ಟವಾದಂತಹ ರೆಸಿಪಿ. ಯುಗಾದಿ ಸ್ಪೆಷಲ್ ಅಂತಲೇ ಹೇಳ್ಬೋದು. ಏನೋ ಅಂತ ನಿಮಗೆ ಒಂದು ಐಡಿಯಾ ಬಂದಿರಬಹುದು. ಏನಂದರೆ ಅದು ಹೋಳಿಗೆ ಮಾಡ್ತಾಯಿದ್ದೀನಿ ನಾನು. ಬೇಳೆ ಹೋಳಿಗೆ ಮಾಡ್ತಾಯಿದ್ದೀನಿ. ಇದು ಯುಗಾದಿ ಸ್ಪೆಷಲ್. ಯುಗಾದಿ ಹಬ್ಬಕ್ಕೆ ಸಾಮಾನ್ಯವಾಗಿ ನಾವು ಹೋಳಿಗೆಯನ್ನು ಮಾಡ್ತೀವಿ. ಹಾಗಾಗಿ ನಾನು ಕೂಡ ಯುಗಾದಿ ಹಬ್ಬಕ್ಕೋಸ್ಕರನೇ ಈ ಹೋಳಿಗೆಯನ್ನು ಮಾಡ್ತಾಯಿದ್ದೀನಿ. ಓಕೆ, ಮತ್ತು ತಡ ಮಾಡೋದು ಯಾಕೆ, ಈ ಹೋಳಿಗೆಯನ್ನು ಮಾಡೋದಕ್ಕೆ ಯಾವ್ಯಾವ ಪದಾರ್ಥಗಳು ಬೇಕು ಅಂತ ನಾವು ನೋಡ್ಕೊಂಡು ಬರೋಣ ಬನ್ನಿ. ಮೊದಲು ನಮಗೆ ಬೇಳೆ ಬೇಕು. ನಿಮಗೆ ತೊಗರಿಬೇಳೆ ಬೇಕಂದರೆ ತೊಗರಿಬೇಳೆಯನ್ನು ತೊಗೊಳ್ಳಿ, ಇಲ್ಲ ಕಡಲೆಬೇಳೆಯಲ್ಲಿ ಕೂಡ ಮಾಡಬಹುದು. ನಾನು ತೊಗರಿಬೇಳೆಯನ್ನು ತೊಗೊಂಡಿದ್ದೀನಿ. ಒಂದು 3 ಕಪ್ ಆಗುವಷ್ಟು ತೊಗರಿಬೇಳೆ, ಇಲ್ಲ ಒಂದು 3 ಪಾವು ಅಥವಾ 3 ಕಪ್ ಆಗುವಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ. ಹಾಗೆ ಪುಡಿ ಮಾಡಿಟ್ಕೊಂಡಿರೋಂತಹ ಬೆಲ್ಲ. ಸಿಹಿಗೆ ಬೇಕಲ್ಲ, ಅಂದರೆ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ. ಎಷ್ಟು ಬೇಕೋ ಅಷ್ಟು ಬೆಲ್ಲವನ್ನು ತೊಗೊಳ್ಳಿ. ಪುಡಿ ಮಾಡಿಟ್ಕೊಂಡಿರಬೇಕು ಬೆಲ್ಲವನ್ನು. ಹಾಗೆ ಒಂದು 3 ತೆಂಗಿನಕಾಯನ್ನು ಹೊಡ್ಕೊಂಡು ತುರ್ಕೊಂಬಿಡಿ. 3 ತೆಂಗಿನಕಾಯಿ ಅಂತೂ ಬೇಕು. ಅಂದರೆ ಸ್ವಲ್ಪ ಜಾಸ್ತಿ ಮಾಡ್ತೀವಿ ಅಂದರೆ ಜಾಸ್ತಿ ಬೇಕಾಗುತ್ತೆ. ನಾನು ಸ್ವಲ್ಪ ಕಡಿಮೆ ಮಾಡೋದ್ರಿಂದ ಕಡಿಮೆ ಬೇಕು. ಹಾಗಾಗಿ ನಾನು 3 ತೆಂಗಿನಕಾಯನ್ನು ತುರ್ಕೊಂಡಿದ್ದೀನಿ. ಇದ್ರ ಜೊತೆ ಒಂದು 4 ಏಲಕ್ಕಿಯನ್ನು ತೊಗೊಳ್ಳಿ. ನೆಕ್ಸ್ಟ್ ಒಂದು ಅರ್ಧ kg ಮೈದಾ ಹಿಟ್ಟನ್ನು ತೊಗೊಳ್ಳಿ. ಚೆನ್ನಾಗಿರೋದನ್ನ ತೊಗೊಳ್ಳಿ. ಯಾಕಂದರೆ ಒಂದೊಂದು ಸರಿ ಮೈದಾ ಹಿಟ್ಟು ಚೆನ್ನಾಗಿರಲ್ಲ. ಕಡಿಮೆ ಬ್ರ್ಯಾಂಡು ಚೆನ್ನಾಗಿಲ್ಲದೆ ಇರೋ ಬ್ರ್ಯಾಂಡ್ ಆದರೆ ಏನಾಗ್ಬಿಡುತ್ತೆ ಅಂದರೆ ಒಬ್ಬಟ್ಟು ನೀಟಾಗಿ ಬರೋದಿಲ್ಲ. ಹಾಗಾಗಿ ಒಳ್ಳೆ ಬ್ರ್ಯಾಂಡನ್ನು ತೊಗೊಳ್ಳಿ ಮೈದಾ ಹಿಟ್ಟು. ಅದ್ರ ಜೊತೆ ಸ್ವಲ್ಪ ಅರಿಶಿಣ ಮತ್ತು ಎಣ್ಣೆ ಬೇಕಾಗುತ್ತೆ. ಸೊ ಇಷ್ಟು ನಮಗೆ ಕಡಲೆಕಾಯಿ ಎಣ್ಣೆ ಅಥವಾ ಸನ್ಫ್ಲವರ್ ಆಯಿಲ್ ಈ ಥರದ ಎಣ್ಣೆ ಯಾವುದಾದ್ರೂ ಬೇಕಾಗುತ್ತೆ, ಅಡುಗೆ ಎಣ್ಣೆ. ಸೊ ಇಷ್ಟು ಐಟಮ್ಸ್ ನಮಗೆ ಹೋಳಿಗೆ ಮಾಡೋದಕ್ಕೆ ಬೇಕು. ಮೊದಲು ಒಂದು ಪಾತ್ರೆಯನ್ನು ಸ್ಟವ್ ಮೇಲೆ ಇಟ್ಬಿಟ್ಟು ನಾವು ಸ್ವಲ್ಪ ನೀರನ್ನು ಹಾಕೋಣ. ಒಂದು 4-5 ಚೊಂಬಷ್ಟು ನೀರನ್ನು ಹಾಕಿ, ಆ ನೀರು ಕುದಿಯೋಕೆ ಬರುತ್ತಲ್ಲ, ಆ ಕುದಿಯೋಕೆ ಬಂದಮೇಲೆ ನಾವು ಒಂದು 3 ಕಪ್ ಆಗೋಷ್ಟು ಬೇಳೆ, ನೋಡಿ ಈ ಕಪ್ಪಲ್ಲಿ ನಾನು 3 ಕಪ್ಪು ತೊಗರಿ ಬೇಳೆಯನ್ನು ತೊಗೊಂಡಿದ್ದೀನಿ. ಆ ತೊಗರಿ ಬೇಳೆಯನ್ನು ನೀಟಾಗಿ ತೊಳೆದ್ಬಿಟ್ಟು ಕುದೀತಾ ಇರುತ್ತಲ್ಲ ನೀರು, ಆ ಕುದಿಯೋ ನೀರೊಳಗಡೆ ಹಾಕಿ. ನೋಡಿ ಆ ಬೇಳೆ ಬೇಯೋಷ್ಟರಲ್ಲಿ ನಾವೇನು ಮಾಡೋಣ ಅಂತಂದರೆ, ನಮಗೆ ಕಣ್ಕ ಬೇಕು. ಅಂದರೆ ಒಬ್ಬಟ್ಟು ಮಾಡೋದಕ್ಕೆ ನಮಗೆ ಮೈದಾ ಹಿಟ್ಟು ಎಲ್ಲ ತೊಗೊಂಡಿದ್ದೀವಲ್ಲ, ಕಣ್ಕ ಥರ ಮಾಡ್ತೀವಿ. ಕಣ್ಕ ಅಂದರೆ ಮೈದಾ ಹಿಟ್ಟು, ಅರಿಶಿಣ, ಎಣ್ಣೆ, ನೀರು ಎಲ್ಲ ಹಾಕಿ ಅದನ್ನು ಚೆನ್ನಾಗಿ ಕಲಸೋದು. ಸೊ ನಾವು ಅದನ್ನು ರೆಡಿ ಮಾಡ್ಕೊಳ್ಳೋಣ. ಫಸ್ಟ್ ನಾವು 2 ಬೌಲು ನಾನು ಮೈದಾ ಹಿಟ್ಟನ್ನು ತೊಗೊತೀನಿ. ಅದಕ್ಕೆ ಸ್ವಲ್ಪ ಅರಿಶಿಣವನ್ನು ಹಾಕ್ತೀನಿ. ಹಾಗೆ ಸ್ವಲ್ಪ 1 ಲೋಟ ಅಥವಾ 1.5 ಲೋಟದಷ್ಟು ನೀರನ್ನು ಹಾಕ್ಬಿಟ್ಟು ನೀವು ಚೆನ್ನಾಗಿ ಕಲಸಿ. ಅದು ಕಲಸಾದ್ಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ನೀಟಾಗಿ ಅದನ್ನು ಮಿದಿಬೇಕು. ಅಂದರೆ ಚೆನ್ನಾಗಿ ಅದು ಎಳೆಯಾಗಿ ಬರಬೇಕು. ಹಾಗಾಗಿ ಅದನ್ನು ಚೆನ್ನಾಗಿ ಸ್ವಲ್ಪ ಜಾಸ್ತಿನೇ ಇರಲಿ ಎಣ್ಣೆಯನ್ನು ಹಾಕಿ ಅದನ್ನು ನೀಟಾಗಿ ಎಳೆ ಥರ ಬರೋ ಥರ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಕಲಸಿ ಮಿದ್ದುಬಿಟ್ಟು ಸ್ವಲ್ಪ ಹೊತ್ತು ಅದು ನೆನೆಯೋದಕ್ಕೆ ಬಿಡಿ. ಒಂದು ಅರ್ಧ ಗಂಟೆ ಅಥವಾ 1 ಅವರ್ ಆದರೂ ಕೂಡ ಅದು ನೆನೆಯೋದಕ್ಕೆ ಟೈಮ್ ಬೇಕಾಗುತ್ತೆ. ಇಲ್ಲಾಂದರೆ ಒಬ್ಬಟ್ಟು ಮಾಡೋಕ್ಕೆ ಹೋದರೆ ನಾವೇನಾಗುತ್ತೆ ಅಂದರೆ ಎಲ್ಲ ಕಿತ್ತೋಗುತ್ತೆ. ಹಾಗಾಗಿ ನೀವು 1 ಗಂಟೆ ಅದನ್ನು ನೆನೆಯೋದಕ್ಕೆ ಬಿಟ್ಬಿಡಿ. ಆಮೇಲೆ ಏನು ಮಾಡಬೇಕು ಅಂದರೆ, ಅದು ಕುದಿಯೋಕೆ ಬರ್ತಾ ಇರುತ್ತೆ, ಚೆನ್ನಾಗಿ ಬೇಳೆ ಕುದಿಬೇಕು, ಬೇಯಬೇಕು. ಆಮೇಲೆ ಅವಾಗವಾಗ ನೋಡ್ತಾ ಇರಿ. ಯಾಕಂದರೆ ತೊಗರಿಬೇಳೆ ಸ್ವಲ್ಪ ಬೇಗ ಬೆಂದುಬಿಡುತ್ತೆ. ಬೇಗ ಬೆಂದು 1 ನಿಮಿಷ ಅನ್ನೋಷ್ಟರಲ್ಲಿ ನೀವು ಬೆಂದಿದೆ ಇರಿ, ಸ್ವಲ್ಪ ಇಳಿಸೋಣ ಅನ್ನೋಷ್ಟರಲ್ಲಿ ಕದ್ರೋಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಇನ್ನೂ ಗಟ್ಟಿ ಇದ್ದಾಗೇ ಆ ತೊಗರಿಬೇಳೆಯನ್ನು ನೀವು ಇಳಿಸ್ಕೋಬೇಕಾಗುತ್ತೆ. ಸೊ ಹಾಗಾಗಿ ನೀವು ಅವಾಗವಾಗ ನೋಡ್ತಾ ಇರಿ, ಬೆಂದಿದೆ, ಎಷ್ಟು ಬೆಂದಿದೆ ಅಂತ. ಯಾಕಂದರೆ ಸ್ವಲ್ಪ ಏನಾದರೂ ನಾವು ಯಾಮಾರಿದ್ರೆ ತೊಗರಿಬೇಳೆ ಎಲ್ಲ ಕದ್ರೋಗುತ್ತೆ, ಒಬ್ಬಟ್ಟು ಮಾಡೋಕ್ಕೆ ಬರೋದೇ ಇಲ್ಲ. ಓಕೆ, ಆ ತೊಗರಿಬೇಳೆ ಎಲ್ಲ ಇವಾಗ ಬೆಂದಿದೆ. ಸೊ ನಾನು ಇದನ್ನು ಒಂದು ಪಾತ್ರೆಯಲ್ಲಿ ರಸವನ್ನು ಬಸ್ಕೊಂಡ್ಬಿಡ್ತೀನಿ. ಈ ರಸವನ್ನು ಒಂದು ಪಾತ್ರೆಯಲ್ಲಿ ಬಸ್ಕೊಂಡು ಕಾಳು ಮಾತ್ರ ಉಳಿಸ್ಕೊತೀನಿ. ಬಸ್ಕೊಂಡಿದ್ದಾಯಿತು. ಈಗ ಮತ್ತೆ ಆ ಪಾತ್ರೆ ಕಾಳಿರುತ್ತಲ್ಲ, ಆ ಕಾಳು ಪಾತ್ರೆಯನ್ನು ಮತ್ತು ಸ್ಟವ್ ಮೇಲೆ ಇಟ್ಟು ಸ್ವಲ್ಪ ಸಣ್ಣ ಉರಿಯಲ್ಲೇ ನೀವು ಬೆಲ್ಲ ಮತ್ತು ತೆಂಗಿನಕಾಯಿ ತುರಿಯನ್ನು ಹಾಕಬೇಕಾಗುತ್ತೆ. ಸೊ ಬೆಲ್ಲವನ್ನು ಹಾಕಿ ಹಾಗೆ ತೆಂಗಿನಕಾಯಿ ತುರಿನ ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ. ಆ ಬೆಲ್ಲ ಇನ್ನೂ ಸ್ವಲ್ಪ ಸಣ್ಣಗಿರುತ್ತಲ್ಲ, ಅದೆಲ್ಲ ನೀಟಾಗಿ ಆ ಕಾಳೊಳಗಡೆ ಮೆಲ್ಟ್ ಆಗಬೇಕು. ಹಾಗಾಗಿ ನೀವು ನೀಟಾಗಿ ಚೆನ್ನಾಗಿ ತಿರುತ್ತಾ ಇರಬೇಕು. ಇಲ್ಲಾಂದರೆ ಏನಾಗ್ಬಿಡುತ್ತಂದರೆ ಆ ಬೆಲ್ಲ ಮತ್ತು ಕಾಯಿ ಆ ತಳದಲ್ಲಿ ಸೀದೋಗ್ಬಿಡುತ್ತೆ.
ಅಂದರೆ ತಳ ಸೀದ್ಬಿಡುತ್ತೆ. ಸೊ ಹಾಗಾಗಿ ಆ ಒಬ್ಬಟ್ಟು ಟೇಸ್ಟ್ ಹೊರಟೋಗುತ್ತೆ. ಸೊ ನೀವು ಆದಷ್ಟು ತಳ ಸೀದೆ ಇರೋ ಹಾಗೆ ಅದನ್ನು ನೀಟಾಗಿ ತಿರುತ್ತಾ ಇರಿ. ಓಕೆ ನೋಡಿ, ಈ ಬ್ರೇಷನ್ ಒಳಗಡೆ ನಾನು ಹಾಕ್ತಾಯಿದ್ದೀನಿ. ಹಿಂಗೆ ಹಾಕಿ ಆದಮೇಲೆ ಅದೇನು ಮಾಡಬೇಕು ಅಂದರೆ ಅವಾಗವಾಗ ಸ್ವಲ್ಪ ಸೌಟನ್ನು ತಗೊಂಡು ಹಿಂಗೆ ಕೈ ಆಡ್ತಾ ಇರಿ. ಯಾಕಂದರೆ ಅದು ತಣ್ಣಗಾಗಬೇಕಲ್ಲ, ಬೇಗ ತಣ್ಣಗಾಗಬೇಕು ಅಂದರೆ ಆ ಥರ ಮಾಡ್ತಾ ಇರಬೇಕು. ಸೊ ಹಾಗೆ ಮಾಡಿ. ಈ ಮಿಕ್ಸ್ ಮಾಡಿರೋದೆಲ್ಲ ಕಾಳು, ಬೆಲ್ಲ, ಕಾಯಿ ಎಲ್ಲ ತಣ್ಣಗಾಗಿದೆ. ಇವಾಗ ನಾನು ಇದನ್ನು ಮಿಕ್ಸಿ ಜಾರ್ ಒಳಗಡೆ ಹಾಕಿ ರುಬ್ಕೊಳ್ತಾ ಇದ್ದೀನಿ. ನೀವು ಕಲ್ಲಲ್ಲಿ ಕೂಡ ರುಬ್ಕೋಬಹುದು. ನಾನು ಕಲ್ಲಲ್ಲಿ ರುಬ್ಕೊಳಕ್ಕೆ ನನಗೆ ಟೈಮ್ ಇರೋದಿಲ್ಲ. ಸೊ ಹಾಗಾಗಿ ನಾನು ಮಿಕ್ಸಿಯಲ್ಲೇ ಹಾಕ್ಕೊಳ್ತೀನಿ. ಮಿಕ್ಸಿಯಲ್ಲಿ ಕೂಡ ಚೆನ್ನಾಗಿ ಬರುತ್ತೆ. ಅಂದರೆ ಜಾಸ್ತಿ ನೀರು ಥರ ಇದ್ದರೆ ಬರಲ್ಲ, ಎಲ್ಲ ನುಣ್ಣಗೆ ಅಂದರೆ ತೆಳ್ಳಗಾಗ್ಬಿಡುತ್ತೆ, ಉಂಡೆ ಮಾಡೋಕ್ಕೆ ಬರಲ್ಲ. ಸ್ವಲ್ಪ ಗಟ್ಟಿ ಇರೋದ್ರಿಂದ ನಾನು ಮಿಕ್ಸಿಯಲ್ಲೇ ಹಾಕ್ಕೊಂಡ್ರೆ ನನಗೆ ಚೆನ್ನಾಗಿ ಹೂರಣ ಬರುತ್ತೆ. ಸೊ ನಾನು ಆ ಕಾಳು ಮಿಕ್ಸ್ ಮಾಡಿರೋ ಕಾಳನ್ನೆಲ್ಲ ಒಂದು ಮಿಕ್ಸಿ ಜಾರ್ ಒಳಗಡೆ ಹಾಕ್ಕೊಂಡು ಅದನ್ನೆಲ್ಲ ನೀಟಾಗಿ ರುಬ್ಕೊಂಡೆ. ಸೊ ರುಬ್ಕೊಂಡಿದ್ದಾಯಿತು. ಈಗ ಹೂರಣ ರೆಡಿಯಾಗಿದೆ. ಓಕೆ, ಈ ಹೂರಣದ ಉಂಡೆ ರೆಡಿಯಾಗಿದೆ. ಈ ಹೂರಣದ ಉಂಡೆಗೆ ನಾವು ಒಬ್ಬಟ್ಟನ್ನು ಮಾಡೋಣ. ನಾವು ಮುಂಚೆನೇ ಕಣಕವನ್ನು ಕಲಸಿಟ್ಕೊಂಡಿದ್ವಿ, ಮೈದಾ ಹಿಟ್ಟನ್ನು. ಸೊ ಅದು ಕೂಡ ರೆಡಿಯಾಗಿದೆ, ಇದು ರೆಡಿಯಾಗಿದೆ. ಈಗ ನಾವು ಒಬ್ಬಟ್ಟನ್ನು ಹೇಗೆ ತಟ್ಟೋದು ಅಂತ ನೋಡೋಣ. ಓಕೆ, ಈಗ ನಾವು ಸ್ವಲ್ಪ ಕಣಕವನ್ನು ತಗೊಂಡು ಒಂದು ಕವರ್ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ನೀಟಾಗಿ, ಸ್ವಲ್ಪ ಕಣಕ ಚೆನ್ನಾಗಿ ನೆಂದಿರುತ್ತೆ ಅಲ್ಲ, ಹಾಗಾಗಿ ಅದನ್ನು ತಗೊಂಡು ಸ್ವಲ್ಪ ತಟ್ಕೊಳ್ಳಿ. ಅಂದರೆ ಒಂದು ಉಂಡೆ ಇಡೋಷ್ಟು ತಟ್ಕೊಳ್ಳಿ. ಕೆಲವರು ಕೈಯಲ್ಲೇ ಈ ಥರ ಗುಂಡಿ ಥರ ಮಾಡಿಬಿಟ್ಟು ಹಾಗೆ ಇಡ್ತಾರೆ. ಸೊ ನಾನು ಕವರ್ ಮೇಲೆ ಹಾಕ್ಕೊಂಡು ತಟ್ಕೋತಾ ಇದ್ದೀನಿ. ನಿಮಗೆ ಹೇಗೆ ಅನುಕೂಲ ಆಗುತ್ತೋ ಹಾಗೆ ಮಾಡ್ಕೊಳ್ಳಿ. ಸೊ ಅದು ಕವರ್ ಮೇಲೆ ಹಾಕ್ಕೊಂಡು ಫಸ್ಟ್ ಕಣಕವನ್ನು ಸ್ವಲ್ಪ ಎನ್ಲಾರ್ಜ್ ಮಾಡ್ಕೋಬೇಕು. ಅಂದರೆ ಒಂದು ಉಂಡೆನ ಇಡೋ ಥರ ಮಾಡ್ಕೋಬೇಕು. ನೆಕ್ಸ್ಟು ಒಂದು ಉಂಡೆಯನ್ನು ತೊಗೊಂಡು ಆ ಕಣಕದೊಳಗಡೆ ಇಟ್ಬಿಡಿ. ಕಣಕದೊಳಗಡೆ ಇಟ್ಟು ನೀಟಾಗಿ ಅದನ್ನು ಕವರ್ ಮಾಡಿ ಆದಮೇಲೆ ಮತ್ತೆ ಸ್ವಲ್ಪ ಎಣ್ಣೆಯನ್ನು ಕವರ್ ಮೇಲೆ ಹಾಕ್ಬಿಟ್ಟು ಅದನ್ನು ನೀಟಾಗಿ ಕೈಯಲ್ಲಾದರೂ ತಟ್ಟಿ, ಅಥವಾ ನೀವು ಕವರ್ ಮುಚ್ಚಿಬಿಟ್ಟು ಹಿಂಗೆ ಬೆರಳಲ್ಲಿ ಎಳೆದ್ರೆ ಆರಾಮಾಗಿ ಎಕ್ಸ್ಪ್ಯಾಂಡ್ ಆಗುತ್ತೆ. ನಿಮಗೆ ರೌಂಡ್ ಶೇಪಲ್ಲಿ ನೀಟಾಗಿ ಬರುತ್ತೆ. ಓಕೆ, ಈಗ ಸ್ಟವ್ ಮೇಲೆ ಒಂದು ಹೆಂಚನ್ನು ಇಟ್ಬಿಟ್ಟು ನಾವು ತವವನ್ನು ಇಟ್ಬಿಟ್ಟು ಆ ತವದ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ನಾವು ಮಾಡಿದ್ದೀವಲ್ಲ, ಒಬ್ಬಟ್ಟು ತಟ್ಟಿದ್ದೀವಲ್ಲ, ಆ ತಟ್ಟಿರೋ ಒಬ್ಬಟ್ಟನ್ನು ಹಾಕಿ ಸ್ವಲ್ಪ ಎಣ್ಣೆಯನ್ನು ಅದ್ರ ಮೇಲೆ ಹಾಕಿ ನೀಟಾಗಿ ಆ ಕಡೆ ಈ ಕಡೆ ಅಂದರೆ ಎರಡೂ ಕಡೆ ನೀಟಾಗಿ ಬೇಯಿಸ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಈಗ ನಿಮಗೆ ಬಿಸಿ ಆಗಿರುವಂತಹ ಗೋಲ್ಡನ್ ಕಲರ್ ಇರೋ ಒಬ್ಬಟ್ಟು ರೆಡಿಯಾಗಿದೆ. ನೀವು ತುಪ್ಪದ ಜೊತೆನಾದರೂ ಕಾಂಬಿನೇಷನಲ್ಲಿ ತಿನ್ಬೋದು, ಅಥವಾ ಕಾಯಿ ರಸದ ಜೊತೆನಾದರೂ ತಿನ್ಬೋದು. ಎರಡರಲ್ಲೂ ಕೂಡ ತುಂಬ ಟೇಸ್ಟಿಯಾಗಿ ಇರುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಹೋಳಿಗೆಯನ್ನು ಅಥವಾ ಒಬ್ಬಟ್ಟನ್ನು ಹೇಗೆ ಮಾಡೋದು ಅಂತ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ಇದು ಯೂಸ್ಫುಲ್ ಅನಿಸಿದ್ರೆ ನೀವು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಹಾಗೆ ಹೇಗಿತ್ತು ಒಬ್ಬಟ್ಟು ಮಾಡಿದ್ದು ಅಂತ ನಿಮಗೆ ಅನಿಸಿದ್ರೆ ಅದನ್ನು ಕಮೆಂಟ್ ಕೂಡ ಮಾಡಿ. ನೀವು ಕೂಡ ಈ ರೀತಿ ಒಂದ್ಸರಿ ಟ್ರೈ ಮಾಡಿ ನೋಡಿ, ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಹಾಕಿ. ಓಕೆ ಫ್ರೆಂಡ್ಸ್, ನಾನು ಮುಂದಿನ ವಿಡಿಯೋದಲ್ಲಿ ಒಬ್ಬಟ್ಟು ಸಾರು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಯಾಕಂದರೆ ಇವಾಗ ಹೇಳೋಕ್ಕೋದ್ರೆ ವಿಡಿಯೋ ತುಂಬ ಲೆಂತಿ ಆಗಿಬಿಡುತ್ತೆ. ಸೊ ಹಾಗಾಗಿ ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ನಿಮಗೆ ಅದನ್ನು ಹೇಳ್ಕೊಡ್ತೀನಿ. ಓಕೆ ಸ್ನೇಹಿತರೆ, ನಾನು ಮತ್ತೊಂದು ರೆಸಿಪಿಯೊಂದಿಗೆ ನಿಮ್ಮನ್ನೆಲ್ಲ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಗ್ತಾ ಇರಿ, ಖುಷಿಯಾಗಿರಿ. ಧನ್ಯವಾದಗಳು.